ಕತೆ ಒಂದು ಜಗಳದಿಂದಾನೇ ಶುರುವಾಗುತ್ತೆ. ವಿಷಯ ಏನಂದ್ರೆ ಕಾವ್ಯ ಮತ್ತೆ ಹರಿತಾ ಅವರ ಅಪ್ಪ ಆರೋಗ್ಯ ಸರಿ ಇರೋದಿಲ್ಲ. ಯಾವಾಗ್ಲೂ ಅವರು ತುಂಬಾನೇ ಕಷ್ಟಪಡ್ತಿದ್ರು. ನಿಧಿ ಧನವಂತಳ ಮನೆ ಮಗಳಾಗಿದ್ಲು. ಆದ್ರೆ ಅವಳು ಹರೀಶ್ನ ಪ್ರೀತಿಸ್ತಾಳೆ. ಅವಳು ಹರೀಶ್ನ ಮದುವೆ ಮಾಡ್ಕೋತಾಳೆ. ಹರೀಶ್ ಅವಳ ಇಚ್ಛೆಗಳನ್ನು ಪೂರೈಕೆ ಮಾಡಕ್ಕಾಗ್ದೇ ಇರುವಾಗ ಅವಳು ಯಾವಾಗ್ಲೂ ಜಗಳ ಮಾಡ್ತಿದ್ಲು. ಮಾತಿಗ್ ಮಾತು ಬೆಳೆದು ಜಗಳ ಜಾಸ್ತಿ ಆಗುತ್ತೆ. ನಿಧಿ ಚಿಕ್ಕ ಮಗಳಾದ ಕಾವ್ಯನ ಕರ್ಕೊಂಡು ಅಪ್ಪನ್ ಮನೆಗೆ ಹೋಗ್ಬಿಡ್ತಾಳೆ. ದೊಡ್ಡ ಮಗಳು ಹರಿತಾ ಹರೀಶ್ ಜೊತೆನೇ ಇದ್ಬಿಟ್ಲು. ಅವರ ಸಂಬಂಧಗಳು ಒಡೆದು ಹೋಗುತ್ತೆ ಅನ್ನೋ ವಿಷಯಗಳ ಬಗ್ಗೆ ಅವರು ಯಾರು ಯೋಚನೆನೇ ಮಾಡಿರಲ್ಲ. ಆದ್ರೆ ಅವರ ಹಣೆಬರಹ ಆ ಅಕ್ಕ ತಂಗಿಯರ್ನ ದೂರ ಮಾಡಿಲ್ಲ. ಅಕ್ಕ ತಂಗಿಯರು ಬೆಳೆದು ಒಂದೇ ಕಾಲೇಜಲ್ಲಿ ಓದಕ್ ಶುರು ಮಾಡ್ತಾರೆ. ಮತ್ತೆ ಒಂದಿನ, ಕವಿತಾ, ಆ ನಿನ್ನೆ ಕೊಟ್ಟಿದ್ದ ಅಸೈನ್ಮೆಂಟ್ ಪೂರ್ತಿ ಮಾಡ್ದ್ಯಾ? ಹಾ, ಅದು ಮನೆಗೆ ಹೋಗಿದ ತಕ್ಷಣ ನಾನ್ ಪೂರ್ತಿ ಮಾಡ್ದೆ. ಹಾ, ಯಾಕೆ ನೀನ್ ಮಾಡಿಲ್ವಾ? ಅರೇ, ನಿನ್ನೆ ಅಮ್ಮ ಮನೇಲಿ ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿದ್ರು. ಎಲ್ಲಿ ಅದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಡಾನ್ಸ್ ಪಾರ್ಟಿ ಅಂತ ತುಂಬಾ ವಿಷಯಗಳು ನಡೀತಿತ್ತಲ್ವಾ, ಅದ್ರಲ್ಲೇ ಪೂರ್ತಿ ಟೈಮ್ ವೇಸ್ಟ್ ಆಯ್ತು ಕಣೆ. ಅರೇ ಸರಿ, ಅಮ್ಮ ಹೆಂಗಿದ್ದಾರೆ ಕಣೆ? ಚೆನ್ನಾಗಿದ್ದಾಳೆ. ಯಾಕೇನಾಯ್ತು? ಅದು ಅಮ್ಮನ್ ಜ್ಞಾಪಕ ಅವಾಗವಾಗ ಬರ್ತಿರುತ್ತೆ. ಮತ್ ಯಾಕೆ ನಾನ್ ಯಾವಾಗಿಂದ ಕರಿತಿದ್ದೀನಿ ಮನೆಗ್ ಬಾ ಅಂತ, ಯಾಕ್ ಬರ್ತಿಲ್ಲ? ಬೇಡ ಕಣೆ, ಅಪ್ಪ ಇಲ್ದೆ ನಾನು ಖಂಡಿತ ಬರಲ್ಲ. ಅಪ್ಪ ಬಂದ್ರೆ ಮಾತ್ರನೇ ಬರೋದು. ಆದ್ರೆ ಅದು ಖಂಡಿತ ನಡೆಯಲ್ಲ, ನಿನಗ್ ಗೊತ್ತಲ್ವಾ? ಅವ್ರಿಬ್ರು ಒಂದೇ ಕಾಲೇಜಲ್ಲಿ ಓದ್ತಿದ್ರು, ದಿನ ಮೀಟ್ ಮಾಡ್ತಿದ್ರು. ಆದ್ರೆ ಅವ್ರ ಅಪ್ಪ ಅಮ್ಮನ ಜಗಳಗಳಿಂದ ಅವ್ರಿಬ್ರು ದೂರ ಇರ್ಬೇಕಾಗಿತ್ತು. ಮತ್ತೊಂದಿನ, ಕವಿತಾ, ಆ ನ್ಯೂ ಇಯರ್ ಟೂರ್ಗೆ ನೀನು ಬರ್ತಿದ್ಯಲ್ವೇ? ಯಾವ್ದು, ಆ ಮುಂಬೈಗನ? ಅದೇ. ಇಲ್ಲ ಕಣೆ, ನಾನ್ ಬರಲ್ಲ, ನೀನು ಹೋಗ್ಬಾ. ಅರೆ ಯಾಕೆ? ಅಲ್ಲಿ ಹೋಗಿ ಶಾರುಖ್ ಮತ್ತೆ ಸಲ್ಮಾನ್ ಅವ್ರ ಮನೆ ನೋಡ್ಬೋದಲ್ವಾ? ಅವ್ರ ಆಟೋಗ್ರಾಫ್ ಕೂಡ ತಗೋಬೋದಲ್ವಾ? ಅರೇ, ಕಾಲೇಜ್ ಅವರು ತುಂಬಾ ಜಾಸ್ತಿ ದುಡ್ಡು ಕೇಳ್ತಿದಾರೆ ಅಲ್ವಾ? ಜಾಸ್ತಿ ಎಲ್ಲಿ ಕಣೆ, 15,000 ಮಾತ್ರನೇ ಅಲ್ವಾ? 3 ದಿನದ ಟ್ರಿಪ್ ಇದೆ ಅಲ್ವಾ? ಅಟ್ಲೀಸ್ಟ್ ಅಷ್ಟಾದ್ರೂ ಖರ್ಚಾಗತ್ತಲ್ವಾ? ಅರೇ, ನಿಂಗ್ ಗೊತ್ತಿದೆ ಅಲ್ಲ, ಅಪ್ಪ ಒಪ್ಕೊಳಲ್ಲ. ಸರಿ ಕೇಳು. ಸರಿ ಆಯ್ತು, ನೀನ್ ಅಪ್ಪನ್ಗೆ ಹೇಳು 3,000 ಮಾತ್ರ ಅಂತ. ಆಗ ಅಪ್ಪ ಒಪ್ಕೋತಾರಲ್ವಾ? ಮತ್ತೆ ಬೇರೆ ದುಡ್ಡು ಯಾರ್ ಕೊಡ್ತಾರೆ? ಅರೆ, ನಾನು ಅಮ್ಮ ಹತ್ರ ತಗೊಂಬರ್ತೀನಿ. ಅರೆ ಬೇಡ ಕಣೆ, ಅಪ್ಪ ಹತ್ರ ಸುಳ್ಳು ಹೇಳಕ್ಕಾಗಲ್ಲ, ಅರ್ಥ ಆಯ್ತಾ? ಆದ್ರೆ ಅವಳು ನಿಮ್ಮಮ್ಮ ಕೂಡ ಅಲ್ವಾ? ಆದ್ರೆ ಅವರು ನನ್ನ ನೋಡಕ್ ಯಾವಕ್ಕಾದ್ರೂ ಬಂದಿದಾರ? ನನ್ ಬಗ್ಗೆ ಅವ್ರಿಗೆ ಯೋಚನೆ ಇದ್ಯಾ? ನಾನು ಅವ್ರತ್ರ ದುಡ್ಡು ತಗೊಂಡ್ ಸುತ್ಬೇಕಾ? ಅವಳು ಹೇಳಿದ್ ಮಾತು ಕೇಳಿ ಕಾವ್ಯ ಬಾಯಿ ಮುಚ್ಕೋತಾಳೆ. ಹರೀಶ್ ಮತ್ತೆ ಕವಿತಾನ ನೀತಿ ಖಂಡಿತ ಮರ್ತೋಗಿದ್ಲು. ಅವಾಗವಾಗ ಅವಳ ಅಹಂಕಾರವನ್ನು ಕವಿತಾ ಮೇಲೆ ಕೂಡ ತೋರಿಸ್ತಿದ್ಲು. ಆ ವಿಷಯ ಕವಿತಾಗೆ ಚೆನ್ನಾಗೇ ಗೊತ್ತಿತ್ತು. ಆದ್ರೂ ಅವಳು ಏನೂ ಕೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ಅವಳಿಗೆ ಕೇಳಕ್ ಇಷ್ಟ ಇಲ್ಲ. ಮತ್ತೊಂದಿನ, ನೀನು ಮಾಸ್ಟರ್ಸ್ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದೇನಿದೆ, ನಮ್ ಕಾಲೇಜಲ್ಲೇ ಓದ್ತೀನಿ ಕಣೆ. ಸೊ ನಾನು ಬೇರೆ ಯೋಚನೆ ಮಾಡಿದೀನಿ. ಇಲ್ಲಿರೋ ಟೀಚರ್ಸ್, ಈ ಕಾಲೇಜ್ ನನ್ ಸ್ಟ್ಯಾಂಡರ್ಡ್ಸ್ಗೆ ಕರೆಕ್ಟ್ ಆಗಿಲ್ಲ. ಸೊ ಅದರಿಂದ ಅಮ್ಮ ಹೇಳಿರುವ ಕಾಲೇಜ್ಗೆ ಶಿಫ್ಟ್ ಆಗ್ತೀನಿ. ಆದ್ರೆ ಇಲ್ಲಿನವರೆಗೂ ಎಲ್ಲ ಸರಿಯಾಗಿ ಹೋಗ್ತಿದೆ ಅಲ್ವಾ? ಸಡನ್ ಆಗಲ್ಲ, ನನ್ ಮೈಂಡಲ್ಲಿ ಇದು ತುಂಬಾ ದಿನದಿಂದ ಇದೆ ಕಣೆ. ಗ್ರಾಜುಯೇಷನ್ಸ್ ನಾನು ಮಿಡಲ್ ಬಿಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ಮಾಸ್ಟರ್ಸ್ ಒಳ್ಳೆ ಕಾಲೇಜಲ್ಲಿ ಹೋಗಿ ಓದ್ಬೇಕಂತ ಅನ್ಕೊಂಡಿದೀನಿ. ಕವಿತಾಗೆ ಚೆನ್ನಾಗ್ ಅರ್ಥ ಆಗತ್ತೆ, ಬೇಕಂತಾನೆ ಅವಳನ್ನ ಅವಮಾನ ಮಾಡಕ್ ಮಾತಾಡ್ತಿದ್ದಾಳಂತ. ಕವಿತಾಗೆ ಗೊತ್ತಾಗತ್ತೆ ಕಾವ್ಯ ಕೂಡ ಅವಳನ್ನ ಬಿಟ್ಟು ಹೋಗ್ತಾಳಂತ. ಆದ್ರೆ ಅವರ ಜೀವನದ ಆಟ ಇನ್ನೂ ಮಿಕ್ಕಿತ್ತು. ಕಾವ್ಯ ಮತ್ತೆ ಕವಿತಾ ಮಾತಾಡ್ತಿರುವಾಗ ಒಂದು ಹ್ಯಾಂಡ್ಸಮ್ ಹುಡುಗ ಅಲ್ಲಿಗೆ ಬರ್ತಾನೆ. ಒಂದು ಕಾಸ್ಟ್ಲಿ ಕಾರಿಂದ ಇಳಿತಾನೆ. ಹಾಯ್ ಕಾವ್ಯ. ಓ ಹಾಯ್ ರೋಹಿತ್, ಹೆಂಗಿದ್ಯಾ? ನೀವು ಇಲ್ಲೆಂಗೆ? ನಾನು ವಿಮಲ್ ಸರ್ನ ಮೀಟ್ ಆಗಕ್ಕೆ ಬಂದಿದ್ದು. ಅವರು ನನ್ನ ಟ್ಯೂಷನ್ ಟೀಚರ್ ಆಗಿದ್ರು. ನಾನು ಊರಿಗೆ ಬಂದ್ರೆ ಅವರನ್ನ ಮೀಟ್ ಆಗೇನೆ ಹಿಂದೆ ಹೋಗೋದು. ರೋಹಿತ್ ಮಾತು ಕೇಳಿ ಕವಿತಾಗೆ ತುಂಬಾನೇ ಇಷ್ಟ ಆಗತ್ತೆ. ಆದ್ರೆ ಕಾವ್ಯಗೆ ಅವನ್ ಮಾತುಗಳು ಇಷ್ಟ ಆಗಿಲ್ಲ. ವಾಟ್ ರಬಿಶ್ ಯಾರ್, ಅವನ್ ಕಾಲನ ನೀನ್ ಯಾಕೆ ಮುಟ್ಟಿದ್ದು? ನೀನ್ ಅವ್ರಿಗೆ ಟ್ಯೂಷನ್ ಫೀಸ್ ಕೊಡೋದಿಲ್ವಾ? ಹಾಗೇನಿಲ್ಲ, ಅದ್ ಬಿಡು. ಮತ್ತೆ ಇದ್ಯಾರು? ಅದು ಇವಳು ಕವಿತಾ, ನನ್ನ ಬೆಸ್ಟ್ ಫ್ರೆಂಡ್. ಕವಿತಾಗೆ ಕಾವ್ಯ ಹೇಳಿದ್ದು ಇಷ್ಟ ಆಗಲ್ಲ, ಆದ್ರೂ ಅವಳು ಏನೂ ಮಾತಾಡೋದಿಲ್ಲ. ಕವಿತಾ, ಇವನ್ ರೋಹಿತ್, ಮಿಸ್ಟರ್ ಓಬ್ರಾಯ್ ಅವರ ಒಬ್ಬನೇ ಮಗ. ನಮ್ಮ ಫ್ಯಾಕ್ಟ್ರಿಗೆ ಬರುವ ಎಲ್ಲ ರಾ ಮೆಟೀರಿಯಲ್ಸ್ ಇವ್ರ ಹತ್ರದಿಂದನೇ ಸಪ್ಲೈ ಆಗೋದು. ಓಕೆ, ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ರೋಹಿತ್ಗೆ ಕವಿತಾನ ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಗತ್ತೆ. ಕವಿತಾಗೆ ಕೂಡ ರೋಹಿತಿನ ಸಂಸ್ಕಾರ ತುಂಬಾ ಇಷ್ಟ ಆಗತ್ತೆ. ಮತ್ತೆ ಅವರೊಂದ್ 2-3 ಸಲ ಮೀಟ್ ಮಾಡ್ತಾರೆ. ಆಗ ಒಂದಿನ, ಹಾಯ್ ಕವಿತಾ. ಹಾಯ್ ರೋಹಿತ್ ಅವ್ರೆ. ಅರೆ, ಇದೇನು ಮರ್ಯಾದೆ ಅಲ್ಲ. ನಾನ್ ನಿಮ್ಗಿಂತ ದೊಡ್ಡವನಲ್ಲ. ಕೇಳಿ, ನಾನ್ ನಿಮ್ಮನ್ನೇ ಹುಡುಕ್ತಿದ್ದೆ. ಯಾಕೆ? ಅದು ನ್ಯೂ ಇಯರ್ ಬರ್ತಾ ಇದೆ ಅಲ್ವಾ, ಅದಕ್ಕೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣವಾ? ಏನ್ ಹೇಳ್ತೀರಾ ನೀವು? ಸಾರಿ ರೋಹಿತ್, ಆಕ್ಚುಲಿ ನಂದು ಸ್ವಲ್ಪ ಪ್ಲಾನ್ಸ್ ಇದೆ. ಬೇರೆ ಎಲ್ಲೋ ಸೆಲೆಬ್ರೇಟ್ ಮಾಡೋದಿದೆ. ಹೌದಾ? ಸರಿ, ಹಾಗಾದ್ರೆ ಬಿಡು, ನಾನು ಹೊರಟೆ. ಒಂದ್ ನಿಮಿಷ, ನಿಮಗ್ ಬೇಕಾದ್ರೆ ನನ್ನ ಸೆಲೆಬ್ರೇಷನ್ಸ್ ಅಲ್ಲಿ ನೀವು ಜಾಯಿನ್ ಮಾಡ್ಕೋಬಹುದು. ಯಾಕಿಲ್ಲ, ನಾನು ಬರ್ತೀನಿ.
ರೋಹಿತ್ ಮತ್ತೆ ಕವಿತಾ ಒಬ್ರನ್ನೊಬ್ರು ಇಷ್ಟಪಡ್ತಾರೆ. ಆದ್ರೆ ಇಬ್ರು ಒಬ್ರ ಜೊತೆ ಒಬ್ರು ಟೈಮ್ ಸ್ಪೆಂಡ್ ಮಾಡ್ಬೇಕನ್ಕೊಂಡ್ರು. ಆದ್ರೆ ರೋಹಿತ್ನ ಮದ್ವೆ ಕಾವ್ಯ ಜೊತೆ ಮಾಡ್ಬೇಕಂತ ಅನ್ಕೊಂಡ್ಲು. ನ್ಯೂ ಇಯರ್ ದಿನ ರೋಹಿತ್ಗೋಸ್ಕರ ಕಾವ್ಯ ಕಾಯ್ತಾ ಇರ್ತಾಳೆ. ಆದ್ರೆ ರೋಹಿತ್ ಕವಿತಾ ಜೊತೆ ಹೋಗ್ಬಿಡ್ತಾನೆ. ಕವಿತಾ ತುಂಬಾ ವಸ್ತುಗಳನ್ನು ತಗೊಂಡು ಕಾರಲ್ಲಿಟ್ಟಿರ್ತಾಳೆ. ಆಮೇಲೆ ಅವನ ಜೊತೆ ಅನಾಥಾಶ್ರಮಕ್ಕೆ ಹೋಗ್ತಾಳೆ. ಅಲ್ಲಿ ಅವಳು ಮಕ್ಕಳಿಗೆ ಬಟ್ಟೆ, ಬುಕ್ಸ್, ಚಾಕ್ಲೇಟ್ಸ್ ಎಲ್ಲಾ ಕೊಡ್ತಾಳೆ. ಸಾಯಂಕಾಲ ಒಂದು ವೃದ್ಧಾಶ್ರಮಕ್ಕೆ ಹೋಗ್ತಾಳೆ. ಅಲ್ಲಿ ಅವ್ರಿಗೆ ಬೇಕಾಗಿರುವ ಬಟ್ಟೆಗಳು, ಸ್ನ್ಯಾಕ್ಸ್ ಎಲ್ಲ ಕೊಡ್ತಾಳೆ. ಅಲ್ಲಿ ಎಲ್ಲರೂ ಅವಳಿಗೋಸ್ಕರ ಕಾಯ್ತಾ ಇದ್ರು. ರೋಹಿತ್ ಇದೆಲ್ಲ ಗಮನಿಸಿ ನೋಡ್ತಾ ಇದ್ದ. ಅವರ ಮುಖದಲ್ಲಿ ಸಂತೋಷ ಮತ್ತು ಕವಿತನ ಸ್ವಭಾವ ನೋಡಿ ರೋಹಿತ್ ಕಣ್ಣಲ್ಲಿ ಆನಂದ ಬಾಷ್ಪ. ಇನ್ನೊಂದ್ ಕಡೆ ಕಾವ್ಯನ ಮನೆಯಲ್ಲಿ ರೋಹಿತ್ ಎಲ್ಲಿದ್ದಾನೆ? ರೋಹಿತ್ ಬೇಗ ಬಾ, ನಿನ್ಗೋಸ್ಕರ ಇವತ್ತು ಏನ್ ಸರ್ಪ್ರೈಸ್ ಕಾದಿದೆ ಅಂತ ಗೊತ್ತಿಲ್ಲ. ಇವತ್ ನಾನ್ ನಿನ್ಗೆ ಪ್ರಪೋಸ್ ಮಾಡ್ತೀನಿ. ವಿಲ್ ಯು ಮ್ಯಾರಿ ಮಿ ಕವಿತಾ? ಆದ್ರೆ ಪ್ಲೀಸ್ ಹಾ ಹೇಳ್ಬಿಡು, ಮತ್ ನಾನ್ ಕುಣಿತೀನಿ. ಎಸ್ ಎಸ್. ಕವಿತಾ ಸರಿ ಅಂದಿದ ತಕ್ಷಣ ಅಲ್ಲಿರುವವರು ಎಲ್ಲರೂ ತುಂಬಾನೇ ಸಂತೋಷ ಪಟ್ಟು ಕ್ಲಾಪ್ ಮಾಡ್ತಾರೆ. ಈ ಹೊಸ ವರ್ಷ ಕವಿತಾಗೋಸ್ಕರ ಹೊಸ ಸಂತೋಷವನ್ನು ತರುತ್ತೆ. ಆದ್ರೆ ಇನ್ನೊಂದು ಕಡೆ ಕಾವ್ಯನ ಆಸೆಗಳೆಲ್ಲ ನಾಶ ಆಗುತ್ತೆ. ಅವಳ ನಂಬಿಕೆ ಎಲ್ಲ ಹಾಳಾಗುತ್ತೆ. ಅವಳ ದುಡ್ಡು ಯಾವಾಗ್ಲೂ ಅವನ ಪ್ರೀತಿಯನ್ನು ಕೊಂಡ್ಕೊಳಕ್ಕಾಗಿಲ್ಲ. ಕೇಶ್ವಿನ ಅಪ್ಪ ಆದ ರಾಮ್ದಿನ್ ಖುಷಿಯಾಗಿರ್ತಾರೆ. ಅದಕ್ಕೆ ಕಾರಣ ಏನಂತಂದ್ರೆ, ಕೇಶ್ವಿ ಎಲ್ಲಿದ್ಯಾ? ಅರೆ ಕಲಾವತಿ ಎಲ್ಲಿದ್ದೀರಾ? ಬರ್ತಾ ಇದೀನ್ರಿ. ಏನಾಯ್ತು? ಇವತ್ತೇನೋ ತುಂಬಾ ಖುಷಿಯಾಗಿದ್ದೀರಾ? ಅಪ್ಪ ಕರೆದ್ರಾ? ಹೌದಮ್ಮ, ಖುಷಿಯ ವಿಚಾರ ಅಲ್ವಾ? ನಾವ್ ಆ ಫಾರ್ಮ್ ತುಂಬಿದ್ವಲ್ಲ, ಅದ್ರಲ್ಲಿ ನಮ್ ಕೇಶ್ವಿ ಮಗಳ ಹೆಸರು ಬಂದಿದೆ. ನಮ್ಮ ಮಗಳಿನ್ನು ದೊಡ್ಡ ಸ್ಕೂಲಲ್ಲಿ ಓದ್ತಾಳೆ. ಅರೆ ಮಗಳೇ, ಯಾಕೆ ಬೇಜಾರಲ್ಲಿದ್ಯಾ? ಖುಷಿ ಇಲ್ವೇನಮ್ಮ ದೊಡ್ಡ ಸ್ಕೂಲ್ನಾಗ ಹೋಗಕ್ಕೆ? ಅಪ್ಪ, ಅದು ಎಲ್ಲರೂ ನನ್ನ ಸ್ಕೂಲಲ್ಲಿ ಚುಡಾಯಿಸ್ತಾರೆ. ನಾನ್ ಕಪ್ಪಗಿದ್ದೀನಿ ಮತ್ತು ಹಾವಿನ ತರ ತುಂಬಾ ಉದ್ದ ಉದ್ದ ಕಪ್ಪು ಕೂದ್ಲಿದೆ ಅಂತ. ನನ್ನ ಹಳೆ ಸ್ಕೂಲಲ್ಲಿ ಕೂಡ ಹಿಂಗೆ ಚುಡಾಯಿಸ್ತಾ ಇದ್ರು. ಇನ್ಮೇಲೆ ಹೋಗೋ ಹೊಸ ಸ್ಕೂಲಲ್ಲಿ ಕೂಡ ಹಂಗೆ ಚುಡಾಯಿಸ್ತಾರೆ. ಇಲ್ಲ ಮಗಳೇ, ಅದು ತುಂಬಾ ದೊಡ್ಡ ಸ್ಕೂಲ್. ಅಲ್ಲಿ ಯಾರು ಯಾರನ್ನ ಚುಡಾಯಿಸೋದಿಲ್ಲ. ಅಲ್ಲಿ ಎಲ್ಲರೂ ನಿನ್ಗೆ ರೆಸ್ಪೆಕ್ಟ್ ಮಾಡ್ತಾರೆ. ಕೇಶ್ವಿ ಕಪ್ಪಗಿರ್ತಾಳೆ, ಆದ್ರೆ ಅವಳ ಕೂದ್ಲು ತುಂಬಾನೇ ಸುಂದರವಾಗಿರುತ್ತೆ. ಅವಳು ಕಪ್ಪಗಿರೋ ಕಾರಣದಿಂದ ಎಲ್ಲರೂ ಚುಡಾಯಿಸ್ತಾ ಇದ್ಲು. ಇವಾಗ ಹೊಸ ಸ್ಕೂಲಲ್ಲಿ ಏನೇನ್ ಕೇಳ್ಬೇಕು ಅಂತ ಅನ್ಕೋತಾಳೆ. ರಾಮ್ದೇವ್ ಮತ್ತು ಕಲಾವತಿ ಅವಳನ್ನ ಸಮಾಧಾನ ಮಾಡಿ ಸ್ಕೂಲ್ಗೆ ಕಳಿಸ್ತಾರೆ. ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳು ಮತ್ತೆ ಟೀಚರ್ ಗುರಾಯಿಸಿ ನೋಡ್ತಾರೆ. ಕೇಶ್ವಿ ಕ್ಲಾಸ್ ಒಳಗಡೆ ಹೋಗ್ತಾಳೆ. ಅವಳನ್ನ ನೋಡಿ ಎಲ್ಲ ಮಕ್ಕಳು ನಗಕ್ ಶುರು ಮಾಡ್ಬಿಡ್ತಾರೆ. ಮತ್ತೆ ಅಯ್ಯೋ ಅಯ್ಯೋ ನಡೀರಿ, ಇವಳು ನೋಡೋದಕ್ಕೆ ಎಷ್ಟು ಭಯಂಕರವಾಗಿದ್ದಾಳೆ ನೋಡಿ. ಅಯ್ಯೋ ಇವಳು ಎಷ್ಟು ಕಪ್ಪಗಿದ್ದಾಳೆ, ಅದ್ರ ಜೊತೆಗೆ ಇಷ್ಟು ಉದ್ದ ಕೂದ್ಲು. ಓ ಯಮ್ಮ, ನೋಡೋದಕ್ಕೆ ಹೆಂಗಿದಾಳ್ ನೋಡು, ತುಂಬಾ ಭಯಂಕರವಾಗಿದ್ದಾಳೆ. ಕ್ಲಾಸಲ್ಲಿರುವ ಮಕ್ಕಳು ಎಲ್ಲರೂ ಅವಳನ್ನ ದೆವ್ವ ದೆವ್ವ ಅಂತ ಕರೆದು ಅಲ್ಲಿಂದ ಹೊಡೋಗ್ಬಿಡ್ತಾರೆ. ಕೇಶ್ವಿ ಪಾಪ ಅಳ್ತಾ ನಿಂತಿರ್ತಾಳೆ. ಅಷ್ಟರಲ್ಲೇ ಅವರ ಕ್ಲಾಸ್ ಟೀಚರ್ ಅಲ್ಲಿಗೆ ಬಂದು ಎಲ್ಲಾರ್ನೂ ಬೈದು ಕೂರಿಸ್ತಾರೆ. ಏನ್ ಮಾಡ್ತಾ ಇದೀರ ಮಕ್ಕಳ? ಹೋಗಿ ನಿಮ್ ಸೀಟಲ್ಲಿ ಕುತ್ಕೊಳ್ಳಿ. ಹುಡುಗಿ, ನಿನ್ನ ಹೆಸರೇನು? ಮೇಡಮ್, ಅದು ನನ್ನ ಹೆಸರು. ಏನು ಕಪ್ಪಗಿರೋ ಜೊತೆಗೆ ಬುದ್ಧಿನೂ ಇಲ್ವಾ? ಈ ದಿನ ಹೆಂಗ್ ನಡೆಯುತ್ತೋ ಏನೋ. ನಿನ್ ಮುಖ ನೋಡು ಹೆಂಗಿದೆ ಅಂತ. ಹೋಗು, ಹೋಗ್ ಕುತ್ಕೋ. ಆಮೇಲೆ ಇನ್ನೊಬ್ಬ ಟೀಚರ್ ಬರ್ತಾರೆ. ಕೇಶ್ವಿ ಕುತ್ಕೊಂಡಿರೋದು ಅವರು ನೋಡ್ತಾರೆ. ಸುನೈನಾ ಮೇಡಮ್, ಏನು ಕ್ಲಾಸ್ಗೆ ಹೊಸ ಅಡ್ಮಿಷನಾ? ಹೌದು ದೀಪಿಕಾ ಮೇಡಮ್, ಬಡವರಂತೆ. ಆದ್ರೆ ಅದೇ ಫಾರ್ಮ್ ಇದೆ ಅಲ್ವಾ, ಅದು ಫಿಲ್ ಮಾಡಿದಾರನ್ಸತ್ತೆ. ಅದಕ್ಕೆ ಫ್ರೀ ಅಡ್ಮಿಷನ್ ಸಿಕ್ಕಿರ್ಬೇಕ ಅನ್ಸತ್ತೆ. ನೋಡೋದಕ್ಕೆ ಹುಡುಗಿ ಕಪ್ಪಗಿದ್ದಾಳೆ, ಆದ್ರೆ ಕೂದಲ್ ನೋಡಿ ಎಷ್ಟು ಸುಂದರವಾಗಿದೆ. ಬನ್ನಿ ಒಂದ್ ಮಾತಾಡ್ಬೇಕು. ಹಂಗಂತ ದೀಪಿಕಾ ಸುನೈನಾ ಕಿವಿಯಲ್ಲಿ ಏನೋ ಹೇಳ್ತಾಳೆ. ಅದನ್ನ ಕೇಳಿ ಸುನೈನಾ ಶಾಕ್ ಆಗ್ತಾಳೆ. ಮಾರನೇ ದಿನದಿಂದ ಸುನೈನಾ ಟೀಚರಿನ ಸ್ವಭಾವ ಪೂರ್ತಿಯಾಗಿ ಬದ್ಲಾಗತ್ತೆ. ಅಮ್ಮ ಕೇಶ್ವಿ, ಸ್ಕೂಲ್ ಆದ್ಮೇಲೆ ಸ್ವಲ್ಪತ್ತು ನೀನು ಇರ್ತೀಯಾ? ಯಾಕಂದ್ರೆ ನನ್ನ ಕಬೋರ್ಡ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ನನ್ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಸರಿ ಮೇಡಮ್ ಅವ್ರೆ, ನಿಮ್ಗೆ ಹೆಲ್ಪ್ ಮಾಡಿದ್ರೆ ನನಗೆ ತುಂಬಾ ಸಂತೋಷವಾಗಿರುತ್ತೆ. ಟೀಚರ್ ಸುನೈನಾ ಹೇಳಿದ್ದಕ್ಕೆ ಅವಳು ಸ್ಕೂಲಲ್ಲೇ ಇರ್ತಾಳೆ. ಕೇಶ್ವಿ, ನಿನ್ನ ಕೂದ್ಲು ತುಂಬಾ ಸುಂದರವಾಗಿದೆ. ನನ್ ಕೂದ್ಲು ಕೂಡ ಹಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ನನಗೆ ಚೆನ್ನಾಗ್ ಜಡೆ ಆಗಕ್ ಬರುತ್ತೆ. ನಾನ್ ನಿನಗೆ ಜಡೆ ಹಾಕ್ಲಾ ಮಗ್ಳೆ? ಕೇಶ್ವಿಗೆ ತುಂಬಾ ಸಂತೋಷವಾಗಿರುತ್ತೆ. ಅವಳ ಕ್ಲಾಸ್ ಟೀಚರ್ ಅವಳ ಮೇಲೆ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂತ. ಟೀಚರ್ ಅವಳನ್ನ ಕೂರ್ಸಿ ತುಂಬಾ ಸಂತೋಷವಾಗಿ ಅವಳತ್ರ ಮಾತಾಡ್ತಾರೆ. ಮತ್ತೆ ಕೇಶ್ವಿಗೆ ಜಡೆ ಹಾಕೋ ತರನೇ ಸ್ವಲ್ಪ ಕೂದ್ಲನ್ನು ಕಟ್ ಮಾಡ್ಕೋತಾರೆ. ಅದು ಕೇಶ್ವಿಗೆ ಗೊತ್ತಾಗೋದೇ ಇಲ್ಲ. ಅವಳ ಕ್ಲಾಸ್ ಟೀಚರ್ ಇವತ್ತು ಅವಳ ಜೊತೆ ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ ಅಂತ ಅವಳು ಸಂತೋಷ ಪಡ್ತಾಳೆ. ಕೇಶ್ವಿ ದಿನ ಟೀಚರ್ ಜೊತೆನೆ ಯಾವ್ದಾದ್ರೂ ಒಂದ್ ಕೆಲ್ಸ ಮಾಡೋದಕ್ಕೆ ಸ್ಕೂಲಲ್ಲೇ ಇರ್ತಿದ್ಲು. ಮತ್ತೆ ಟೀಚರ್ ಕೇಶ್ವಿನ ಕ್ಲಾಸ್ ಲೀಡರ್ ಆಗಿ ಮಾಡ್ತಾರೆ. ಮತ್ತೆ ಅವ್ರ ಅಪ್ಪ ಅಮ್ಮ ಕೂಡ ಇದ್ರಿಂದ ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ
ದಿನೇ ದಿನ ಅವಳ ಕೂದ್ಲು ಕಡಿಮೆ ಆಗ್ತಾ ಬರುತ್ತೆ. ಒಂದಿನ ಕೇಶ್ವಿ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಅಮ್ಮ ಕೇಳ್ತಾರೆ, ಕೇಶ್ವಿ, ನಿನ್ ಕೂದ್ಲಿಕ್ಕೆ ಇಷ್ಟ್ ಕಡಿಮೆ ಆಯ್ತು, ನೀನ್ ಕಟ್ ಕೂಡ ಮಾಡಿಲ್ಲ ಅಲ್ವಾ? ಬಾ ತಾಯಿ, ಒಂದ್ಸಲ ತೋರ್ಸು. ಗೊತ್ತಿಲ್ಲ ಅಮ್ಮ, ನಾನೇನೂ ಕಟ್ ಮಾಡಿಲ್ಲ. ಮತ್ತೆ ಕೂದ್ಲಿಂಗ್ ಇಷ್ಟ್ ಕಡಿಮೆ ಆಯ್ತಂತ ಗೊತ್ತಿಲ್ಲ. ನನ್ ಫ್ರೆಂಡ್ಸ್ ಕೂಡ ಯಾರೂ ಕಟ್ ಮಾಡಿಲ್ಲ. ಅರೆ ಕಲಾವತಿ, ಏನು ನೀನು ಇದೆಲ್ಲ ಹೇಳ್ತಾ ಇದ್ದೀಯಾ? ಮಗಳಿಗೆ ತುಮ್ನೆ ತಲೆ ಬಿಸಿ ಮಾಡ್ಬೇಡ, ಅವಳು ಶಾಲೆಗೋಗ್ಲಿ. ಅರೆ ಕೂದ್ಲಂತೂ ಮನೇಲಿ ಬೆಳೆಯುತ್ತೆ, ಯಾವಾಗಾದ್ರೂ ಬೆಳೆಸ್ಬೋದು. ಕೆಲವು ಸರಿ ಬಿದ್ದು ಕೂಡ ಹೋಗುತ್ತಲ್ವಾ. ನೀನ್ ಹೋಗಮ್ಮ, ಸ್ಕೂಲಿಗೆ ರೆಡಿಯಾಗು. ಕಲಾವತಿ ಇದನ್ನೆಲ್ಲ ಕೇಳಿ ಏನೂ ಮಾತಾಡ್ದೆ ಸುಮ್ನೆ ಇರ್ತಾಳೆ. ಟೀಚರಿನ ಅತಿಯಾಸೆ ದಿನೇ ದಿನೇ ಜಾಸ್ತಿ ಆಗುತ್ತೆ. ಒಂದಿನ ಅವಳ ಅತಿಯಾಸೆ ಜಾಸ್ತಿ ಆಗಿ ತುಂಬಾ ಕೂದ್ಲನ್ನ ಕಟ್ ಮಾಡ್ಕೊಂಡ್ಬಿಡ್ತಾಳೆ. ಮತ್ತೆ ಅದನ್ನ ಕೇಶ್ವಿ ನೋಡ್ಬಿಡ್ತಾಳೆ. ಕೇಶ್ವಿ ಅಳಕ್ ಶುರು ಮಾಡ್ತಾಳೆ. ಮ್ಯಾಮ್, ಮೇಡಮ್, ನನ್ನ ಕೂದ್ಲು ಕಟ್ ಮಾಡ್ಬಿಟ್ರಾ? ಹಾಗಾದ್ರೆ ದಿನೇ ದಿನೇ ನನ್ ಕೂದ್ಲು ಕಡಿಮೆ ಆಗ್ತಿತ್ತು. ಅದಕ್ಕೆ ಕಾರಣ ನೀವೇನಾ ಕಟ್ ಮಾಡಿತ್ತು? ನೀವೇ ನನ್ ಕೂದ್ಲು ಕಟ್ ಮಾಡಿದ್ದಂತ ಹೇಳಿ ನಾನು ಎಲ್ಲರ ಹತ್ರ ಹೇಳ್ತೀನಿ. ಆಗ ದೀಪಿಕಾ ಟೀಚರ್ ಅಲ್ಲಿಗೆ ಬರ್ತಾರೆ. ಸುನೈನಾ ಮೇಡಮ್, ಇವಳು ಅಳ್ತಾ ಈ ತರ ರಾದ್ದಾಂತ ಮಾಡ್ತಿದಾರಲ್ವಾ, ಯಾರಿಗಾದ್ರೂ ಹೇಳ್ತಾಳೆ? ಇವಳು ಯಾಕೆ ಹೇಳ್ತಾಳೆ ಹೇಳು? ಇವಳಿಗ್ ನಮ್ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ನೀನ್ ಯಾರ್ಗಾದ್ರೂ ಹೋಗಿ ಹೇಳಿದ್ರೆ ಸ್ಕೂಲಿಂದ ಆಚೆ ತಳ್ಬಿಡ್ತೀನಿ. ಅರ್ಥ ಆಯ್ತಾ ನಿನ್ಗೆ? ಮತ್ತೆ ನಿನ್ಗೆ ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಸಿಗೋದಿಲ್ಲ. ಬಾಯಿ ಮುಚ್ಕೊಂಡು ಕೂದ್ಲನ್ನ ಕೊಡು. ಅವಳು ಭಯ ಪಡ್ತಾಳೆ, ಏನು ಮಾತಾಡಕ್ಕಾಗೋದಿಲ್ಲ. ಅವಳು ಅಳ್ತಾ ಅಳ್ತಾ ಮನೆಗೆ ಹೊರಡ್ತಾಳೆ. ಅವಳು ಮನೆಗೆ ಹೋಗ್ತಿದೀನಿ ಅಂತ ಅನ್ಕೊಂಡು ಮನೆಗೆ ಹೋಗೋದು ಗೊತ್ತಿಲ್ಲದೆ ಕಾಡಿನ ರಸ್ತೆಯಲ್ಲಿ ಹೋಗ್ತಾಳೆ. ಮರದ ಕೆಳಗಡೆ ಕುತ್ಕೊಂಡು ಅಳ್ತಾ ಇರ್ತಾಳೆ. ಈಗ ನಾನೇನ್ ಮಾಡ್ಲಿ? ನನ್ನ ಎಲ್ಲ ಕೂದ್ಲು ಟೀಚರ್ ಕಟ್ ಮಾಡ್ಬಿಟ್ರು. ಒಂದ್ ವೇಳೆ ನಾನು ಯಾರಿಗಾದ್ರೂ ನಿಜ ಹೇಳಿದ್ರೆ ನನ್ನ ಸ್ಕೂಲಿಂದ ಕಳ್ಸ್ಬಿಡ್ತಾರೆ. ಅಪ್ಪ ಅಮ್ಮ ತುಂಬಾ ಬೇಜಾರಾಗ್ತಾರೆ. ಅವ್ರು ನನ್ನ ಎಲ್ಲ ಕೂದ್ಲು ಕಟ್ ಮಾಡ್ಬಿಟ್ರೆ ನಾನು ಬೋಡ್ಗುಂಡು ಆಗ್ಬಿಡ್ತೀನಿ. ನಾನೇನ್ ಮಾಡ್ಲಿ? ನನ್ಗೇನು ಅರ್ಥ ಆಗ್ತಿಲ್ಲ. ನನಗ್ ಯಾರು ಸಹಾಯ ಮಾಡ್ತಾರೆ? ಅವಾಗ ಅಲ್ಲಿ ಒಂದು ಸುಂದರವಾದ ದೇವತೆ ಬರ್ತಾಳೆ. ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ನಾನು ಮಾಯಾ ದೇವತೆ. ನಾನು ಕಾಡನ್ನ ಸುತ್ತಾಡಕ್ ಬಂದೆ. ನೀನು ಅಳ್ತಾ ಇರೋ ಶಬ್ದ ಕೇಳಿಸ್ಕೊಂಡು ನಿನ್ನ ಹತ್ರ ಬಂದೆ. ಹೇಳು, ನಿನಗೇನ್ ಕಷ್ಟ ಬಂತು ಮಗಳೇ? ಕೇಶ್ವಿ ಎಲ್ಲ ನಡೆದ ವಿಷಯ ಎಲ್ಲ ದೇವತೆಗೆ ಹೇಳ್ತಾಳೆ. ಆಗ ಅದನ್ನ ಕೇಳಿದ ದೇವತೆ ಅವಳ ಕೈಯನ್ನು ಕೇಶ್ವಿ ಮೇಲೆ ಇಡ್ತಾಳೆ. ಮತ್ತೆ ಅವಳಿಗೆ ತುಂಬಾ ಉದ್ದವಾದ ಕೂದಲು ಬರುತ್ತೆ. ಕೇಶ್ವಿ ಸಂತೋಷ ಪಡ್ತಾಳೆ. ಆದ್ರೆ ಮತ್ತೆ ಅವಳು ಬೇಜಾರಾಗ್ಬಿಡ್ತಾಳೆ. ಯಾಕೆ ಬೇಜಾರಾಗಿದ್ದ ಕೇಶ್ವಿ ಮಗಳೇ? ನಿನ್ನ ಕೂದ್ಲು ಕಟ್ ಮಾಡೋದಕ್ಕೆ ಯಾರು ಟ್ರೈ ಮಾಡ್ತಾರೋ ಅವ್ರ ಕೂದ್ಲೆಲ್ಲ ಹೋಗ್ಬಿಡುತ್ತೆ. ಅವರು ನಿಜ ಹೇಳೋವರೆಗೂ ಅವ್ರ ತಲೆಯಲ್ಲಿ ಕೂದ್ಲು ಬರೋದಿಲ್ಲ. ಈ ಶಿಕ್ಷೆ ನಿನ್ನ ಕೂದ್ಲನ್ನ ಕಟ್ ಮಾಡೋರ್ಗೆ ಸಿಗುತ್ತೆ. ಈಗ ಸಂತೋಷ ಅಲ್ವಾ? ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು ಅಮ್ಮ. ನೀನು ಕೂಡ ತುಂಬಾ ಸುಂದರವಾದ ಮಗು ಕೇಶ್ವಿ. ಸರಿ, ನಾನ್ ಹೋಗ್ಬರ್ಲಾ? ನಮ್ಮ ಲೋಕಕ್ಕೆ ರಾತ್ರಿ ಆಗಕ್ ಮುಂಚೆನೆ ನಾನ್ ಹೋಗ್ಬೇಕು. ಹಂಗಂತೇಳಿ ದೇವತೆ ಮಾಯ ಆಗ್ಬಿಡ್ತಾಳೆ. ಮತ್ತೆ ಕೇಶ್ವಿ ಸಂತೋಷವಾಗಿ ಮನೆಗೆ ಹೋಗ್ತಾಳೆ. ಮಾರನೇ ದಿನ ಅವಳ ಉದ್ದ ಕೂದಲನ್ನು ನೋಡಿ ಸುನೈನಾ ಶಾಕ್ ಆಗ್ಬಿಡ್ತಾಳೆ. ಅವಳಿಗೆ ಅದನ್ನ ನೋಡಿ ಇನ್ನೂ ಜಾಸ್ತಿ ಅತಿಯಾಸೆ ಬಂದ್ಬಿಡುತ್ತೆ. ಮತ್ತೆ ಎಲ್ಲರೂ ಹೋದ್ಮೇಲೆ ಅವರಿಬ್ರು ಸೇರಿ ಕಟ್ ಮಾಡಕ್ ಶುರು ಮಾಡ್ತಾರೆ. ಸುನೈನಾ ಕೂದ್ಲು ಕಟ್ ಮಾಡಲ್ಲ. ಅಷ್ಟ್ರಲ್ಲೇ ಅವಳ ಕೂದ್ಲೆಲ್ಲ ಮಾಯ ಆಗ್ಬಿಡುತ್ತೆ. ಟೀಚರ್ ದೀಪಿಕಾ ಕೂಡ ಸುನೈನಾಗ್ ಹೆಲ್ಪ್ ಮಾಡಿರೋ ಕಾರಣದಿಂದ ಅವ್ರ ತಲೆಯಲ್ಲಿರೋ ಕೂದ್ಲು ಕೂಡ ಹೊಟ್ಟೋಗುತ್ತೆ. ಅಯ್ಯೋ, ನಮ್ ಕೂದ್ಲೆಲ್ಲ ಎಲ್ಲಾಯ್ತು ದೀಪಿಕಾ ಮೇಡಮ್? ನೋಡಿ, ತಲೆಯಲ್ಲಿ ಒಂದ್ ಕೂದ್ಲು ಇಲ್ಲ, ನಿಮ್ ತಲೆಯಲ್ಲೂ ಇಲ್ಲ. ಇದೆಲ್ಲ ಏನು? ಅಯ್ಯೋ ಹೌದು ಮೇಡಮ್, ಇವಾಗ ಏನ್ ಮಾಡೋದು? ನೋಡ್ದವ್ರೆಲ್ಲ ನಮ್ಮಿಬ್ಬರನ್ನ ಚುಡಾಯಿಸ್ತಾರಲ್ವಾ? ನಮ್ ತಲೆಯಲ್ಲಿ ಒಂದ್ ಕೂದ್ಲು ಕೂಡ ಇಲ್ಲ. ನೋಡೋದಕ್ಕೆ ಎಷ್ಟು ಅಸಹ್ಯವಾಗಿದೆ ನೋಡಿ. ನಮ್ಮ ಕೂದ್ಲು ಎಲ್ಲೋಯ್ತು? ನೀವು ನಿಜ ಒಪ್ಕೊಳ್ಳೋವರೆಗೂ ನಿಮ್ಮ ಕೂದ್ಲು ನಿಮ್ಗೆ ಬರಲ್ಲ. ನೀವೇ ಮಾಡಿದ ತಪ್ಪು ಅಂತ ನೀವು ಪ್ರಿನ್ಸಿಪಲ್ ಮೇಡಮ್ ಮತ್ತೆ ಎಲ್ಲಾರ ಹತ್ರ ಒಪ್ಕೋಬೇಕು. ದೇವ್ರು ನಿಮ್ಮ ಇಬ್ಬರ ಕೂದ್ಲನ್ನು ಕಿತ್ಕೊಂಡ್ಬಿಟ್ಲು. ತುಂಬಾ ಒಳ್ಳೇದಾಯ್ತು. ಬೇರೆಯವರ ಕೂದ್ಲನ್ನ ಕಟ್ ಮಾಡಿ ನೀವೆಷ್ಟು ಸಂತೋಷ ಪಡ್ತಿದ್ರಿ. ಹೀಗೆ ಪ್ರಿನ್ಸಿಪಲ್ ಮೇಡಮ್ ಮತ್ತೆ ಬೇರೆಯವ್ರನ್ನ ಎಲ್ಲಾರನ್ನೂ ನಾನು ಕರ್ಕೊಂಬರ್ತೀನಿ. ಕೇಶ್ವಿ ಎಲ್ಲಾರನ್ನೂ ಕರ್ಕೊಂಬರ್ತಾಳೆ. ಎಲ್ಲಾರ ಮುಂದೆ ನಿಜ ಗೊತ್ತಾಗುತ್ತೆ. ಅವರಿಬ್ರು ಮಾಡಿರೋ ತಪ್ಪು ಅರ್ಥ ಮಾಡ್ಕೋತಾರೆ. ಅವರಿಬ್ರು ಕೂದ್ಲು ಕಟ್ ಮಾಡಿ ಮಾರ್ತಾ ಇದ್ರು. ಅವರು ಕೂದ್ಲನ್ನ ಮಾರುವ ವ್ಯಾಪಾರ ಬೇರೆ ಮಾಡ್ತಿದ್ರು. ಸುನೈನಾ, ದೀಪಿಕಾ, ನಿಮ್ಮಿಬ್ಬರಿಗೂ ನಾಚಿಕೆ ಆಗ್ಬೇಕ್ರಿ. ಟೀಚರ್ ಎಂಬುವ ಹೆಸರಲ್ಲಿ ಕಲಂಕ ನೀವು. ನಮ್ ಸ್ಕೂಲ್ಗೆ ನಿಮ್ಮಿಂದ ಎಷ್ಟು ದೊಡ್ಡ ಕೆಟ್ಟ ಹೆಸರು ತಂದ್ಕೊಟ್ಟಿದ್ದೀರಾ ಅರ್ಥ ಆಗ್ತಿದ್ಯಾ ನಿಮ್ಗೆ? ದುಡ್ಗೋಸ್ಕರ ನೀವಿಬ್ರು ಎಷ್ಟೋ ಹತಿ ಮೇರ್ಬಿಟ್ರಲ್ವಾ? ಟೀಚರ್ ಅಂದ್ರೆ ಒಂದು ದೇವರ ಸಮಾರಿ. ನಿಮ್ಮಿಬ್ಬರಿಗೂ ನಾಚಿಕೆ ಆಗ್ಬೇಕು. ಇದೇ ಸಮಯದಲ್ಲಿ ನಿಮ್ಮಿಬ್ಬರನ್ನ ಸ್ಕೂಲಿಂದ ಆಚೆ ಕಳಿಸ್ತಿದ್ದೀನಿ. ಮತ್ತೆ ಯಾವ ಸ್ಕೂಲಲ್ಲೂ ನಿಮ್ಗೆ ಟೀಚರ್ ಪೋಸ್ಟ್ ಸಿಗೋದಿಲ್ಲ. ನಾನು ಎಲ್ಲಾ ಸ್ಕೂಲ್ಗೂ ಇವಾಗ್ಲೇ ಕಾಲ್ ಮಾಡಿ ಹೇಳ್ತೀನಿ. ನಿಮ್ಮ ಸರ್ಟಿಫಿಕೇಟ್ಸ್ ಕೂಡ ಕಿತ್ಕೊಂಡ್ಬಿಡ್ತೀನಿ. ಕೇಶ್ವಿ, ವೆರಿ ಗುಡ್. ನೀನು ತುಂಬಾ ಧೈರ್ಯವಂತೆ. ದೇವತೆನೇ ನಿನ್ ಮುಂದೆ ಬಂದು ನಿನ್ಗೆ ಸಹಾಯ ಮಾಡಿದಾಳಲ್ವಾ? ಗಾಡ್ ಬ್ಲೆಸ್ ಯು ಮಗಳೇ.
ಟೀಚರ್ಸ್ ಇಬ್ಬರಿಗೂ ಅವರವರ ಕೂದಲು ವಾಪಸ್ ಬಂದ್ಬಿಡುತ್ತೆ, ಆದ್ರೆ ಅವರ ಕೆಲ್ಸ ಹೋಗೋದೇನೋ ಪರ್ಮನೆಂಟ್. ಅವರ ಡಿಗ್ರಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಅವ್ರು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಪಡ್ತಾರೆ. ಅವ್ರಿಗೆ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗುತ್ತೆ. ಅವತ್ತಿಂದ ಸ್ಕೂಲಲ್ಲಿ ಎಲ್ಲಾ ಮಕ್ಳು ಕೇಶ್ವಿ ಹತ್ರ ಚೆನ್ನಾಗಿ ಮಾತಾಡಕ್ ಶುರು ಮಾಡ್ತಾರೆ. ಮತ್ತೆ ಕೇಶ್ವಿ ಕಪ್ಪಗಿದ್ದಾಳೆ ಅಂತ ಯಾರು ಅವಳನ್ನ ಚುಡಾಯಿಸ್ತಾ ಇರ್ಲಿಲ್ಲ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।